ಸಂದೇಹ ಸಮಾಧಾನ ಮಾಲಿಕೆಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇದು ಒಂದು ವಿಶೇಷ ಕಾರ್ಯಕ್ರಮ. ಸನಾತನ ಮಾಲಿಕೆಯ ಸಾಮಾನ್ಯ ಆಚರಣೆಗಳ ಹಿಂದಿರುವ ವಿಶೇಷ ಅರ್ಥಗಳನ್ನು ತಿಳಿಸಲಿಕ್ಕೆ, ಅದನ್ನು ಸುಲಭವಾಗಿ ನಮ್ಮ ಮಟ್ಟಕ್ಕೆ ಅರ್ಥ ಆಗೋ ಹಂಗೆ ತಿಳಿಸ್ಲಿಕ್ಕೆ ಮಾಡುವಂತಹ ಪ್ರಯತ್ನ ಇದು. ಇವತ್ತಿನ ಪ್ರಶ್ನೋತ್ತರ ಮಾಲಿಕೆ 3ನೇದ್ದು. ಏಪ್ರಿಲ್ ತಿಂಗಳ ಕೊನೆಯ ಮಾಲಿಕೆಯೊಂದಿಗೆ ನಿಮ್ಮ ಮುಂದೆ ಬಂದೇವಿ. ಇಲ್ಲಿನ ಕಾಮೆಂಟ್ ಬಾಕ್ಸ್ನೊಳಗೆ ನೀವು ಈ ಉತ್ತರಗಳನ್ನು ಕೇಳಿದಾಗ ನಿಮಗೆ ಏನು ಅನ್ನಿಸ್ತು ಮತ್ತು ನಿಮ್ಮೊಳಗಿರೋ ಸಂದೇಹಗಳು ಯಾವುದಾದ್ರೂ ಇದ್ದರೆ ಅದನ್ನು ನಮ್ಗೆ ಕಾಮೆಂಟ್ ಮಾಡಿರಿ. ಅದನ್ನು ನಾವು ನೋಡ್ತೀವಿ ಮತ್ತು ಆ ಪ್ರಶ್ನೆಗೆ ಮುಂದಿನ ಸಂಚಿಕೆಯೊಳಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಥವಾ ನೇರವಾಗಿ ನಮಗೆ ತಿಳಿಸಿದ್ರೂ ಆದೀತು, ನಿಮ್ಮ ಅನುಕೂಲದಂಗೆ. ಒಟ್ಟಿನೊಳಗೆ ಈ ಮಾಲಿಕೆಯ ಪ್ರಯೋಜನವನ್ನು ಪಡೆದುಕೊಳ್ಳ್ರಿ. ಇಲ್ಲಿ ನಿಮ್ಮಲ್ಲಿ ಮೂಡಿರೋ ಅಂತಹ ಸಂದೇಹಗಳಿಗೆ ಸಮಾಧಾನ ಪಡೆದುಕೊಳ್ಳೋದು ಅಂದ್ರೆ ದಿನನಿತ್ಯವೂ ಆಚರಿಸುವ ಅನೇಕ ಆಚರಣೆಯ ಹಿಂದಿನ ಅರ್ಥ ಏನು, ಅದನ್ನು ನಾವು ಯಾಕೆ ಮಾಡಬೇಕು, ಅದರಿಂದ ಏನು ಪ್ರಯೋಜನ, ಹಿಂಗೆ ನೂರಾರು ಸಂದೇಹಗಳಿಗೆ ಈ ಸಂದೇಹಗಳ ನಿವಾರಣೆಗೆ ನಾವು ಮಾಡಿರೋ ಅಂತಹ ಉತ್ತರಗಳನ್ನು, ಇವುಗಳ ಅರ್ಥಗಳನ್ನು ತಿಳಿಯುವಂತೆ, ಶ್ರದ್ಧೆಯಿಂದ ಪಾಲನೆ ಮಾಡುವಂತೆ, ದೊಡ್ಡದಲ್ಲದೆ ಇದ್ದರೂ ಚಿಕ್ಕ ಚಿಕ್ಕ ಸಂದೇಹಗಳಿಗೆ ಉತ್ತರಿಸುವ ಪ್ರಯತ್ನ ವೇದ, ಉಪನಿಷತ್ತುಗಳು, ಪುರಾಣ ಇವುಗಳ ಆಧಾರದೊಂದಿಗೆ ಸಮಾಧಾನಕರ ಉತ್ತರ ನೀಡುವುದೇ ಈ ಮಾಲಿಕೆಯ ಪ್ರಯತ್ನ ಆಗಿದೆ. ಒಂದು ವಾರಕ್ಕೆ 3 ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ. ಇವತ್ತಿನ ಪ್ರಶ್ನೆಗಳು: ಹೊಸ ಬಟ್ಟೆಗಳನ್ನು ದೇವರ ಮುಂದಿಟ್ಟು ಅರಿಶಿಣ ಹಚ್ಚಿ ತೊಟ್ಕೋತಾರೆ, ಇದು ಯಾಕೆ? ಹುಟ್ಟಿದ ಹಬ್ಬದ ದಿನ ಎಣ್ಣೆ ಸ್ನಾನ ಮಾಡುವ, ಆರತಿ ಮಾಡುವ ವಿಧಿವಿಧಾನಗಳವಲ್ಲ, ಇವು ಯಾಕೆ? ಆಚಾರ್ಯರು ಅಂದ್ರೆ ಯಾರು? ಈ 3 ಪ್ರಶ್ನೆಗಳಿಗೆ ಸಮಾಧಾನಕರ ಉತ್ತರಗಳನ್ನು ಈಗ ಕೇಳೋಣಂತ. ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಸಂದೇಹ ಸಮಾಧಾನ ಈ ಒಂದು ಶೀರ್ಷಿಕೆಯ ಅಡಿಯಲ್ಲಿ ನಾವು ನಿಮಗೆ ಪ್ರಶ್ನೋತ್ತರ ಮಾಲಿಕೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೇವೆ ಅಂತ ಹೇಳ್ತಾ, ಇಂದಿನ ಪ್ರಶ್ನೆ ಅಂತಂದರೆ, ಯಾವುದಾದರೂ ನಮಗೆ ಶಾಸ್ತ್ರೀಯವಾದ ಸಂದೇಹಗಳು ಇತ್ತು ಅಂತಂದರೆ, ಧಾರ್ಮಿಕವಾದ ಒಂದು ಆಚರಣೆಗಳು ಸಂಪ್ರದಾಯಗಳಲ್ಲಿ ಒಂದೇನಾದರೂ ನಮಗೆ ಇದ್ದದ್ದೇ ಅದು. ನಾವು ಇದನ್ನೇನೆಂದರೆ, ನಾವು ಪಂಡಿತರ ಮುಂದಾಗಲಿ, ಜ್ಞಾನಿಗಳ ಮುಂದಾಗಲಿ, ಅಥವಾ ಯಾರಾದರೂ ಪುರುಷರ ಮುಂದೆ ನಾವು ಮನಬಿಚ್ಚಿ ಮಾತಾಡಲಿಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಿಂದ ನಾವು ಹೆಣ್ಣುಮಕ್ಕಳಿಗಾಗಿಯೇ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳಬೇಕು. ಅಥವಾ ಸಮಾಧಾನಕರ ಉತ್ತರಗಳು ನಮಗೆ ಸಿಕ್ಕರೆ ಒಂದು ಮನಸ್ಸಿಗೆ ಅಥವಾ ಆಚರಣೆ ಮಾಡೋದಕ್ಕೆ ನಮಗೊಂದು ದಾರಿ ದೊರಕ್ತದೆ ಅನ್ನೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದರಲ್ಲಿ ಯಾವ ಸ್ವಾರ್ಥವೂ ಇಲ್ಲ. ಅದರ ಜೊತೆಗೇನಂತಂದರೆ, ನೀವು ಕೂಡ ಪ್ರಶ್ನೆಗಳನ್ನು ಕಳಿಸ್ರಿ ಅಂತ ಇಲ್ಲಿ ಕೇಳ್ತಾ, ಇವತ್ತಿನ ಪ್ರಶ್ನೆ ಕೇಳ್ತಾ ಇದ್ದಾರೆ: ಹೊಸ ಬಟ್ಟೆಯ ಗಳಿಗೆಯನ್ನು ದೇವರ ಮುಂದಿಟ್ಟು ಧರಿಸುವುದೇಕೆ? ಅಂದ್ರೆ ಬಜಾರ್ಲಿಂದ ನಾವು, ಅಂಗಡಿಯಿಂದ ನಾವು ತಂದ ತಕ್ಷಣವೇ ಹೊಸ ಬಟ್ಟೆಗಳನ್ನು ದೇವರ ಮುಂದೆ ಇಟ್ಟು ಅರ್ಶಿನ ಕುಂಕುಮ ಮಂತ್ರಾಕ್ಷತೆಯನ್ನು ಏರಿಸಿ ಅದನ್ನು ನಾವು ಧರಿಸ್ತೀವಿ. ಯಾಕೆ ಇದು ಸಂಪ್ರದಾಯನ ಏನು ಅಂತಂದರೆ, ಇದು ಯಾವ ಪುರಾಣಗಳಲ್ಲಿ ಯಾವುದು ಉಲ್ಲೇಖ ಇಲ್ಲ. ಆದರೂ ಕೂಡ ಇದು ಒಂದು ಸಂಪ್ರದಾಯ ಅಂತ ನಡ್ಕೊಂಡು ಬಂದದ್ದು. ಇಲ್ಲಿ ನಾನು ಹೇಳೋದೇನೆಂದ್ರೆ, ಕೇವಲ ಹೊಸ ಬಟ್ಟೆ ಅಂತ ನಾವು ಚಿಂತನೆ ಅಲ್ಲ, ಯಾವುದೇ ಅಂಗಡಿಯಿಂದ ನಾವು ತಂದ ಸಾಮಾನುಗಳನ್ನು ಕೆಲವರ ಮನೆಯಲ್ಲಿ ಇಂದಿಗೂ ನಾವು ನೋಡ್ತೀವಿ. ತಂದ ಯಾವುದೇ ದವಸ ಧಾನ್ಯಗಳು, ಆಹಾರ ಪದಾರ್ಥಗಳು, ಹಣ್ಣು ಹಂಪಲು ಏನೇ ತರಲಿ, ಹಾಲು ಕೂಡ, ದಿನನಿತ್ಯ ಹಾಲು ಕೂಡ ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ತೊಗೊಳ್ತಾರೆ. ಏನಿದ್ರ ಅರ್ಥ ಅಂತಂದ್ರೆ, ಏನೂ ಅರ್ಥ ಅಲ್ಲ. ಇದರೊಳಗೆ ಏನು ಉದ್ದೇಶ ಅಂತಂದರೆ, ಈ ದ್ರವ್ಯ ಏನು, ಈ ಮಟೀರಿಯಲ್ಸ್, ಈ ಪದಾರ್ಥಗಳನ್ನೆಲ್ಲ ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಅವನದನ್ನು ಅವನಿಗೆ ಮೊದಲು ನೈವೇದ್ಯ ಮಾಡಿ ಅಥವಾ ಅವನಿಗೆ ಅರ್ಪಣ ಮಾಡಿ ನಾವು ತಗೋಬೇಕು ಅಂತ ಅಲ್ಲಿ ಒಂದು ಬಿಂಬರೂಪಿ ಪರಮಾತ್ಮನ ಚಿಂತನೆ ಅಂತ ಅಷ್ಟೇ ಅಲ್ಲಿ ಹೊರತಾಗಿ, ಅದು ಹಿರಿಯರು ಮಾಡ್ಕೊಂಡು ಬಂದದ್ದು. ಅವ್ರು ಹಿರಿಯರು ಮಾಡಿದ್ದಾರ ಅಂತ ನಾವು ಗೊತ್ತಾಗಲಾರ್ದೆ ಮಾಡ್ಕೋತ ಹೊಂಟಿವಿ ಹೊರತಾಗಿ, ಅದ್ರ ಉದ್ದೇಶ ಏನಂತಂದರೆ, ಕೇವಲ ಇದು ಅವನದಿದ್ದ ಪದಾರ್ಥವನ್ನು ಅವನಿಗೆ ಕೊಟ್ಟು ಅರ್ಪಣೆ ಮಾಡಿ ನಾವು ಬಳಸಬೇಕು ಅಂತ ಒಂದು. ಅದರ ಜೊತೆಗೆ ನಾವು ಬಳಸುವಂತಹ ಇವು ಏನಿರ್ತವೆ ಸಾಮಾನುಗಳು, ಅದು ಹೆಚ್ಚಳ ಆಗಲಿ, ಅಭಿವೃದ್ಧಿ ಹೊಂದಲಿ, ಆಮೇಲೆ ಹೆಚ್ಚು ದಿನ ಬಾಳಿಕೆ ಬರಲಿ ಅನ್ನೋ ದೃಷ್ಟಿಯಿಂದ ಏನಂತಂದ್ರೆ ನಾವು ಅದನ್ನು
ಬಳಸ್ತೀವಿ ಅಂತ ಹೇಳ್ತಾರೆ. ಮತ್ತು ಇದನ್ನ ಇನ್ನೊಂದು ದೃಷ್ಟಿಯಿಂದ ನಾವು ನೋಡೋದಾದರೆ ಈ ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ, ಈ ಶರೀರವೇ ರಥ ಪತಾಕೆ ಸುವಾಸಗಳು ಅಂತ ಹೇಳ್ತಾರೆ. ಈ ಶರೀರವೇ ರಥ ಅಂತಂದರೆ ಸುವಾಸ ಅಂದರೆ ಏನರ್ಥ ಅಂದರೆ ವಸ್ತ್ರಗಳು, ಪತಾಕೆಗಳು ವಸ್ತ್ರಗಳು ಅಂತ ಕರೀತಾರೆ. ಈ ವಸ್ತ್ರಗಳು ನಾವು ಏನು ಉಡ್ತೀವಿ ಅದು ಏನಂತಂದರೆ ಭಗವಂತನೇ ಈ ಶರೀರಕ್ಕೆ ಒಂದು ಪತಾಕೆಗಳಿದ್ದಂತೆ ಅಂತ ಹೇಳ್ತಾರೆ. ಅಂದರೆ ಏನಂದ್ರೆ ಈ ಬಿಂಬರೂಪಿಯಾದ ಪರಮಾತ್ಮ ನಮ್ಮೊಳಗೆ ಏನಂತಂದ್ರೆ ರಥಿಕ ಅಂದ್ರೆ ಅಲ್ಲಿ ಕೂತಂತಹ ಒಂದು ರಥವನ್ನು ನಡೆಸುವ ಈ ದೇಹವನ್ನು ನಡೆಸುವಂತಹ ರಥಿಕ. ಅದಕ್ಕಾಗಿ ಅವನಿಗೆ ಈ ವಸ್ತ್ರಗಳನ್ನು ಅರ್ಪಿಸಿ ಉಟ್ಕೋಬೇಕು ಅಂತ ಹೇಳ್ತಾರೆ. ಮತ್ತು ಇದಕ್ಕಿಂತ ಮುಖ್ಯವಾಗಿ ಹೇಳೋದಂದರೆ ವಸ್ತ್ರ ಅನ್ನೋದೇನಂತಂದ್ರೆ ನಮ್ಮ ಮಾನ ಮರ್ಯಾದೆಯನ್ನು ಮುಚ್ಚುವಂತಹ ಮುಖ್ಯ ವಸ್ತು. ಅದು ಚೆನ್ನಾಗಿ ನಮಗೆ ಶೋಭೆ ಕೊಡಲಿ, ಬಾಳಿಕೆ ಕೊಡಲಿ, ಈ ರೀತಿ ನಾವು ಚಿಂತನೆ ಮಾಡೋದು, ಅನುಸಂಧಾನಪೂರ್ವಕವಾಗಿ ಮಾಡೋದೇ ಇದು ದೇವ್ರ ಮುಂದೆ ಇಡೋದು ಅರ್ಥ. ಬೇರೆ ಯಾವುದೂ ಶಾಸ್ತ್ರೀಯವಾಗಿ ಯಾವುದೂ ಇದರಲ್ಲಿ ಅರ್ಥ ಇಲ್ಲ. ಮತ್ತು ಇದರೊಳಗೆ ಇನ್ನೊಂದು ಹೇಳ್ತಾರೆ, ಹರಿಕಥಾಮೃತ ಸಾರದ ನುಡಿಗಳಲ್ಲಿ ನಾವು ನೋಡೋದಂದರೆ, ಜ್ಞಾನದನು ಎಂದೆನಿಪ ಶಾಸ್ತ್ರದಿ ಮಾನದನು ಎಂದೆನಿಪ ವಸನದಿ ಅಂತ ಹೇಳ್ತಾರೆ. ಮಾನದನು ಅಂತಂದರೆ ಮಾನ್ಯ, ನಮಗೆ ಮಾನವನ್ನು ಮುಚ್ಚೋದು ಕೆಲಸವನ್ನು ಮಾಡುವಂತಹದ್ದು ವಸ್ತ್ರ. ಈ ವಸ್ತ್ರವನ್ನು ನಾವು ಏನಂತಂದರೆ ನಮ್ಮ ಬಿಂಬರೂಪಿ ಪರಮಾತ್ಮನಿಗೆ ಹಾಕ್ಕೊಳ್ತಾ ಇದ್ದೀವಿ ಅಥವಾ ಧರಿಸ್ತಾ ಇದ್ದೀವಿ ಅಂತ ಯಾವುದೇ ನಾವು ಏನು ಧಾರಣ ಮಾಡಿದರೂ ಕೂಡ ವಸ್ತ್ರ ಆಗಲಿ, ಬೆಳ್ಳಿ ಬಂಗಾರ ಆಗಲಿ, ಪ್ರತಿಯೊಂದು ನಾವು ನಮ್ಮೊಳಗಿರೋ ಪರಮಾತ್ಮನಿಗೆ ದಿನನಿತ್ಯ ನಾವು ಹಚ್ಕೊಳ್ಳೋ ಮುದ್ರೆ, ಇದು ಎಲ್ಲ ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡೇ ನಾವು ಹಾಕ್ಕೋಬೇಕು, ಧರಿಸ್ಬೇಕು ಅನ್ನೋದು ಒಂದು ಶಾಸ್ತ್ರದ ನೇಮದಕ್ಕಿಂತ ಹೆಚ್ಚಾಗಿ ಶಾಸ್ತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ಸಂಪ್ರದಾಯವಾಗಿ ಜಾರಿಗೆ ಬಂದದು. ಅದನ್ನೇನಂತಂದರೆ ಆಮೇಲೆ ಮುಂದೆ ಇನ್ನೊಂದು ನುಡಿಯಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಏನಂತಂದರೆ ವಾಸುದೇವನು ಕರೆಸುವನು ಕಾರ್ಪಾಸ ನಾಮದಿ. ಕಾರ್ಪಾಸ ಅಂದರೆ ಏನಂತಾರೆ ಅರಳೆ, ಇದು ಹತ್ತಿ ಕಾರ್ಪಾಸ ಅಂತ ಕರೆಸ್ತಾನೆ. ಮತ್ತು ಸಂಕರ್ಷಣ ಏನಂತಂದರೆ ಈ ಅರಳೆ ಅಂತ ಹಾಕ್ತೀವಲ್ಲ, ಇದನ್ನು ಮಾಡಲಿಕ್ಕೆ ನಾವು ವಸ್ತ್ರವನ್ನು ನೂಲಲಿಕ್ಕೆ ಅದು. ಆಮೇಲೆ ತಂತುಗಳು, ಏನು ವಸ್ತ್ರವನ್ನು ನೂಲ್ತಾರೋ ಆ ವಸ್ತ್ರದ ನೂಲುಗಳಲ್ಲಿ ಏನಂತಂದರೆ ಇದು ಸಂಕರ್ಷಣ ರೂಪಿ ಪರಮಾತ್ಮ ಅರಳೆಯೊಳಗಿದ್ದಾನೆ. ತಂತುಗಳೊಳಗೇನಂದ್ರೆ ಪ್ರದ್ಯುಮ್ನ ಇದ್ದಾನೆ. ಅನಿರುದ್ಧ ರೂಪಿ ಪರಮಾತ್ಮ ಏನಂತಂದ್ರೆ ನಮಗೆ ವಸ್ತ್ರವನ್ನು ತೊಡಿಸಿ ಏನಂತಾರೆ ಭೂಷಣ ಅಂತ ಕರೆಸ್ಕೊಳ್ತಾನೆ ಅಂತ. ನೋಡಿ, ವಸ್ತ್ರ ಅನ್ನೋದು ನಮಗೆ ಭೂಷಣನ ತಾನಾಗಿ ತೋರ್ಪ ಪರೇಶ ನಾರಾಯಣನ ಸರ್ವದ ಮಾನ್ಯಮಾನದನು ಅಂತ ಹೇಳ್ತಾರೆ ಜಗನ್ನಾಥದಾಸರು. ನೋಡಿರಿ, ವಸ್ತ್ರದ ಬಗ್ಗೆ ಇಷ್ಟೆಲ್ಲ ವಿಷಯಗಳನ್ನು ನಮಗೆ ಜಗನ್ನಾಥದಾಸರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಈ ಮಾನದ ಅಂದರೆ ಮಾನವನ್ನು ಕೊಡುವಂಥ ನಾವು ಆ ವಸ್ತ್ರವನ್ನು ಧರಿಸೋದು ಉದ್ದೇಶ ಏನು ಅಂತಂದರೆ ಮುಖ್ಯವಾಗಿ ನಮ್ಮ ಮಾನ ಮುಚ್ಕೊಳ್ಳಿಕ್ಕೆ ಅನ್ನೋದು ಒಂದು ರೀತಿ ನೋಡೋದಾದರೆ, ಅದರ ಜೊತೆಗೆ ಏನಂದ್ರೆ ಭೂಷಣ ವಸ್ತ್ರಗಳೇನಂತಂದರೆ ನಮಗೆ ಮರ್ಯಾದೆಯನ್ನು ಉಂಟು ಮಾಡ್ತವೆ ಅಂತ ಇಲ್ಲಿ ನಾನು ಒಂದು ದೃಷ್ಟಿಯಿಂದ ಹೇಳೋದಕ್ಕೆ. ಅದನ್ನೇನಂದರೆ ನಾವು ದೇವರಿಗೆ ಅರ್ಪಣೆ ಮಾಡಿ ದೇವರ ಮುಂದಿಟ್ಟು ನಮಸ್ಕಾರ ಮಾಡಿ ಶ್ರದ್ಧಾಭಕ್ತಿಯಿಂದ ಅದನ್ನು ನಾವು ಧರಿಸ್ಬೇಕು, ಹಾಕ್ಕೋಬೇಕು ಅಂತ ಇಲ್ಲಿ ಒಂದು ಶಾಸ್ತ್ರದ ಇದು ಸಂಪ್ರದಾಯದ ಒಂದು ಮಾತು. ಮತ್ತು ಮುಂದಿನ ನುಡಿಯಲ್ಲಿ ಕೇಳ್ಯಾರ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಹುಟ್ಟುಹಬ್ಬದ ದಿನ ಎಣ್ಣೆ ಸ್ನಾನ ಹಾಗೂ ಆರತಿ ಯಾಕೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಇದು ಹುಟ್ಟುಹಬ್ಬದ ದಿನ ಅಂತಂದರೆ, ಹುಟ್ಟುಹಬ್ಬದ ದಿನಕ್ಕೆ ನಾವು ಏನಂತ ಕರಿತೀವಿ, ವರ್ಧಂತಿ ಅಂದರೆ ಜನ್ಮದಿನಕ್ಕೆ ನಾವು ವರ್ಧಂತಿ ಅಂತ ಕರಿತೀವಿ. ಅಂದರೆ ಬೆಳೆಯೋದು ಅಂತ ಅರ್ಥ. ವರ್ಧತೆ ಅಂದರೆ ಇದು ಬರೀ ಹುಟ್ಟಿದಿನ ಮಾಡೋ ವಿಷಯವನ್ನಲ್ಲ. ಯಾವಾಗೇ ನಾವು ಎಣ್ಣೆ ನೀರು ಹಾಕ್ಕೋಬೇಕಾಯ್ತು, ತಲೆ ಸ್ನಾನ ಮಾಡಬೇಕಾಯ್ತು ಅಂದರೆ ಏನು ಮಾಡ್ಬೇಕಂತ ಹೇಳ್ತಾರೆ ಶಾಸ್ತ್ರದೊಳಗಿದೆ ಇದು ಮಾತು. ಒಂದು ಬಟ್ಟಲ ಒಳಗೆ ಎಡ್ಡೆ ತೊಗೊಂಡು ಅದನ್ನು ದೇವ್ರ ಮುಂದೆ ಇಡಬೇಕಂತ. ದೇವ್ರ ಮುಂದೆ ಇಟ್ಟು ಸಪ್ತ ಚಿರಂಜೀವಿಗಳ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮಂಶ, ವಿಭೀಷಣ, ಕೃಪಾ, ಪರಶುರಾಮ, ಸಪ್ತೈತ ಚಿರಂಜೀವಿ. ಇವರು 7 ಜನ ಸಪ್ತ ಚಿರಂಜೀವಿಗಳನ್ನು ಸ್ಮರಣೆ ಮಾಡಿ ದೇವ್ರ ಮುಂದೆ ಇಟ್ಟು ಆ ಎಣ್ಣೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಸಪ್ತ ಚಿರಂಜೀವಿಗಳಿಗೆ ಸಮರ್ಪಣೆ ಮಾಡಿದ ಎಣ್ಣೆಯನ್ನು ತೊಗೊಂಡು ನಾವೇನಂತಂದರೆ ಮಕ್ಕಳಿಗೆ ಅಥವಾ ಯಾರಿಗೆ ಅವತ್ತು ಹುಟ್ಟದ ಹಬ್ಬ ಇರ್ತದೋ ಅವರಿಗೇನಂತಂದರೆ ಹರಸಿ ನಾವು ಎಣ್ಣೆ ಇಡಬೇಕು. ಈ ಸಪ್ತ ಚಿರಂಜೀವಿಗಳ ಪ್ರಾರ್ಥನೆ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಹುಟ್ಟುಹಬ್ಬ ಆಚರಿಸುವ ಮಗುವಿಗೆ ಹರಸಿ ನಾವು ಇಡಬೇಕು. ಮತ್ತಿನ್ನು ಆರತಿ ಕೂಡ ಅಷ್ಟೇ. ಅದರಲ್ಲಿ ಅವರೊಳಗಿರೋ ಬಿಂಬರೂಪಿ ಪರಮಾತ್ಮ ವಾಯುದೇವರು ತತ್ವಾಭಿಮಾನಿ ದೇವತೆಗಳಿಗೆ ಅಂತಲೇ ಚಿಂತನೆ ಮಾಡಿ ಮಂಗಳವಾಗಲಿ ಆಯುರ್ವರ್ಧನ ಆಗಲಿ ಅಂತ ಹಾರೈಸಿ ನಾವು ಆರತಿ ಮಾಡಬೇಕು. ಆಮೇಲೆ ಅವತ್ತು ಮಾರ್ಕಂಡೇಯರ ಮುಖ್ಯವಾಗಿ ಮಾರ್ಕಂಡೇಯರ ರಚಿತವಾದ ಒಂದು ಸ್ತೋತ್ರ
ಮಾರ್ಕಂಡೇಯರ ಅಷ್ಟಕ ಅಂತ ಹೇಳ್ತಾರೆ. ಆ ರೀತಿ ಅಪಮೃತ್ಯು ಬರಬಾರ್ದು ಅನ್ನೋದು ಒಂದು ಇದರಿಂದ ಅಪಮೃತ್ಯು ವಿವರ್ಜಿತ ಅಂತ ಹೇಳ್ತಾರೆ. ಆ ರೀತಿ ನಾವು ಚಿಂತನೆ ಮಾಡಿ ಹುಟ್ಟುಹಬ್ಬ ಆಚರಣೆ ಮಾಡಬೇಕು. ಹುಟ್ಟುಹಬ್ಬವನ್ನು ಹೆಂಗೆ ಆಚರಣೆ ಮಾಡಬೇಕು ಅನ್ನೋದು ನಮಗಿನ್ನೂ ಯಾವ ಸರಿಯಾಗಿ ಇನ್ನೂ ಮಾರ್ಗದರ್ಶನ ಆಗೇ ಇಲ್ಲ. ನಿಜವಾಗಿ ನೋಡೋದಾದರೆ ಈ ಒಂದು ಪ್ರಶ್ನೆಯಿಂದ ನೂರಾರು ಅರ್ಥಗಳು ನಮಗೂ ಹುಟ್ಟುತ್ತಾವೆ. ಏನು ಅಂತಂದರೆ ಈ ಹುಟ್ಟುಹಬ್ಬ ಮಾಡಬೇಕಾಯ್ತಂದ್ರೆ ನಕ್ಷತ್ರ ದಿನಕ್ಕನುಗುಣವಾಗಿ ನಕ್ಷತ್ರ ಮಕ್ಕಳು ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಆ ನಕ್ಷತ್ರ ದಿನಕ್ಕೆ ಅನುಗುಣವಾಗಿ ಹುಟ್ಟುಹಬ್ಬ ಮಾಡ್ಬೇಕಂತ ಹೇಳ್ತಾರೆ. ಸಾಧ್ಯ ಆಯಿತು ಅಥವಾ ನಮ್ಮ ಹತ್ರ ಯೋಗ್ಯತೆ ಆಯಿತು ಅಂದ್ರೆ ಆವತ್ತಿನ ದಿನ ಆಯುಷ್ಯ ಹೋಮ ಮಾಡಬೇಕಂತ. ಆಯುಷ್ಯ ಹೋಮ ಮಾಡಿ ಇನ್ನೂ ಹೆಚ್ಚು ಆಯುಷ್ಯ ವರ್ಧನ ಆಗಲಿ ಅಂತ ಬೇಡ್ಕೋಬೇಕಂತ. ಮತ್ತು ಮಾರ್ಕಂಡೇಯ ಸ್ತೋತ್ರವನ್ನು ಪಾರಾಯಣ ಮಾಡ್ಬೇಕಂತ. ಮತ್ತು ಮಗುವಿನ ಕೈಲಿಂದ ನಾವೇನು ಮಾಡಬೇಕು, ದೇವರ ಮುಂದೆ ದೀಪ ಹಚ್ಚಿಸ್ಬೇಕು, ದೇವಸ್ಥಾನಕ್ಕೆ ಅವಶ್ಯವಾಗಿ ಕರ್ಕೊಂಡು ಹೋಗ್ಬೇಕು, ಗುರು ಹಿರಿಯರಿಗೆ ಅವ್ರಿಗೆ ನಮಸ್ಕಾರ ಮಾಡಿರಿ ಅಂತ ಹೇಳಿ ಅವರಿಂದ ಆಶೀರ್ವಾದ ಕೊಡಿಸ್ಬೇಕು. ಮತ್ತು ಸಾಧ್ಯ ಆದರೆ ಇನ್ನೂ ಹೇಳ್ತಾರೆ, ಹೆಚ್ಚು ನಮಗೆ ಯೋಗ್ಯತೆ ಕೊಟ್ಟಿದ್ದರೆ ಗೋಗ್ರಾಸಕ್ಕಾಗಿ ನಾವು ಹೋಗಿ ಗೋಶಾಲೆಗೆ ಹೋಗಿ ಗೋಗ್ರಾಸವನ್ನು ಕೊಡಬೇಕು. ಮತ್ತು ಅನಾಥ ಮಕ್ಕಳಿಗೆ ಏನಾದರೂ ತಿಂಡಿ ಆಹಾರಗಳನ್ನು ವಿತರಣೆ ಮಾಡ್ಬೋದು. ವೃದ್ಧರಿಗೆ ಮತ್ತು ರೋಗಿಗಳಿಗೆ ಹೋಗಿ ಹಣ್ಣು ಹಂಪಲುಗಳನ್ನು ಕೊಡಬೇಕು. ಈ ರೀತಿ ಹುಟ್ಟುಹಬ್ಬ ಆಚರಿಸ್ಕೊಳ್ಬೇಕು ಅನ್ನೋದು ವಿಧಿ. ಮತ್ತು ಮಧ್ಯರಾತ್ರಿ ಕೇಕ್ ಕಟ್ ಮಾಡಿ ದೀಪ ಶಾಂತ ಮಾಡಿ ಅಂದರೆ ಕ್ಯಾಂಡಲ್ ಊದಿ ಮಾಡೋದು ನಮ್ಮ ಸಂಪ್ರದಾಯದಲ್ಲಿ ಇಲ್ಲ. ಈ ಎಣ್ಣೆಯೊಳಗಿರುವ ಇದು ಏನದ ತೈಲದೊಳಗಿರುವ ಜಿಡ್ಡು, ಆ ಜಿಡ್ಡು ಏನಂತಂದ್ರೆ ನಮ್ಮ ದೇಹಕ್ಕೆ ತಂಪು ಕೊಡ್ತದೆ ಮತ್ತು ಚರ್ಮಕ್ಕೆ ಹೊಳಪು ಕೊಡ್ತದೆ. ಒಂದು ಸ್ನಿಗ್ಧತೆ, ಅದು ಒಳ್ಳೆ ಸ್ನೇಹ ಭಾವ ಇರ್ತದೆ ಆ ಎಣ್ಣೆಯಲ್ಲಿ. ಆ ಆರೋಗ್ಯ ದೃಷ್ಟಿಯಿಂದ ಕೂಡ ಇದು ಒಂದು ಸರಿಯಾದ ಕ್ರಮ ಅಂತ ಹೇಳ್ತಾ ಹುಟ್ಟುಹಬ್ಬದ ದಿನ ಎಣ್ಣೆ ಸ್ನಾನ ಆರತಿ ವಿಧಾನ ಅಂತ ಕೇಳಿದರು. ಆದರೆ ಎಲ್ಲರ ಹುಟ್ಟುಹಬ್ಬಗಳು ಈ ರೀತಿಯೇ ಮಾಡಿ ಮಕ್ಕಳಿಗೆ ಆಯುರ್ವರ್ಧನೆ ಆಗಲಿ, ಸಂಸ್ಕಾರ ಹೆಚ್ಚು ಬೆಳೀಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತ ಹೇಳ್ತಾ ಇನ್ನು ಮುಂದಿನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನು ಅಂತಂದರೆ ಆಚಾರ್ಯರು ಅಂದರೆ ಯಾರು ಅಂತ ಕೇಳ್ತಾ ಇದ್ದಾರೆ. ಆಚಾರ್ಯರು ಅಂದರೆ ಏನು, ನಾವು ಇದೇನಿದು ಪ್ರಶ್ನೆ ಅಂತ ಅನ್ನಿಸ್ತದೆ. ಆದರೆ ನಾವೇನು ಮಾಡ್ತೀವಿ, ಆಚಾರ್ಯರು ಅಂತ ಸಾಮಾನ್ಯವಾಗಿ ನಮಗಿಂತ ಈ ವೈದಿಕ ಸಂಪ್ರದಾಯಗಳಿಂದ ಯಾರು ಪೂಜೆ ಪುನಸ್ಕಾರಗಳು ಹೋಮ ಹವನ ಮಾಡೋರಿಗೆ, ಪುರೋಹಿತರಿಗೆ, ಅವರಿಗೆ ಮಾತ್ರ ನಾವು ಆಚಾರ್ಯರು ಅಂತ ಕರಿತೀವಿ. ಅದು ಉಳಿದಂತಹ ಜನರಿಗೆ ಏನಂದರೆ ಗೃಹಸ್ಥರು, ದೇಶಪಾಂಡೆ, ಕುಲಕರ್ಣಿ ಈ ರೀತಿ ಇರೋರೆಲ್ಲ ಗೃಹಸ್ಥರು ಅಂತ ನಾವು ಕರಿತೀವಿ. ಆದರೆ ಆಚಾರ್ಯ ಅನ್ನೋ ಶಬ್ದಕ್ಕೇನಂತಂದ್ರೆ ಒಂದು ಧಾರ್ಮಿಕ ಸಿದ್ಧಾಂತದ ಪಂಥವನ್ನು ಸಂಸ್ಥಾಪಕರನ್ನು ಸೂಚಿಸೋದು ಆಚಾರ್ಯ ಅಂತ ಕರೀತಾರೆ. ಯಾರು ಆಚರಣೆಯಲ್ಲಿ ಇರ್ತಾರೋ ಅವರು ಮುಖ್ಯವಾಗಿ ಆಚಾರ್ಯರು. ಅಂದರೆ ಆಚರಣೆಗಳನ್ನು ಚಾಚು ತಪ್ಪದೆ ವೇದಶಾಸ್ತ್ರಗಳು ಹೇಳಿದಂತಹ ಶಾಸ್ತ್ರೀಯವಾದ ಮಾತುಗಳನ್ನು ನಿಯಮನ ಮಾಡಿಕೊಂಡು ಪಾಲನೆ ಮಾಡಿಕೊಂಡು ಒಂದು ಕ್ರಮಬದ್ಧತೆಯಿಂದ ಜೀವನ ಮಾಡ್ತಾ ಇರ್ತಾರೋ ಅಂಥವರು ಆಚಾರ್ಯರು ಅಂತಂದೀವಿ. ಮತ್ತು ಇದರ ಜೊತೆಗೆ ಜಗದ್ಗುರುಗಳು ಆಚಾರ್ಯರು ಅಂತ ನಾವು ಯಾರನ್ನ ಕರಿತೀವಿ ಅಂತಂದರೆ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು. ಇವರಿಗೆ ನಾವು ಜಗತ್ತಿನಲ್ಲಿ ಮೂವರು ಇವರಿಗೇನಂತಂದರೆ ಜಗದ್ಗುರುಗಳು ಅಂತ ಕರೆಸ್ಕೊಳ್ತಾರೆ. ಯಾಕೆಂದರೆ ಇವರು ವೈದಿಕ ಮತಾಚಾರ್ಯರು. ಇವರೇನಂತಂದರೆ ಜಗತ್ತಿನಲ್ಲಿ ಮೂಲ ಜ್ಞಾನ ಅನ್ನೋದೇನದ, ಪೌರುಷೇಯವಾದ ವೇದಗಳನ್ನೇನದ ಇವರು ತಿಳಿದವರು. ಇವನೇನಂದ್ರೆ ತಿಳಿದು ತಮಗೆ ತೋಚಿದಂತೆ ಅದನ್ನು ಧಾರ್ಮಿಕವಾಗಿ ಎಲ್ಲ ಜನರಿಗೆ ಹೇಳಿದ್ದು. ವೇದಗಳನ್ನು ತಿಳಿದವರಿಗೆ ಇದನ್ನು ಹೇಳಬಹುದು, ನಾವು ಆಚಾರ್ಯ ಅಂತ ಕರಿಬೋದು. ಇಂದಿಗೂ ಕೂಡ ವೇದ ಅಧ್ಯಯನ ಮಾಡೋರಿಗೆ ಕೂಡ ನಾವು ಇದನ್ನು ಕರಿತೀವಿ. ಪಂಡಿತರು ಅನ್ನೋದು ಬೇರೆ ಆಗ್ತದೆ ಅರ್ಥ, ಆಚಾರ್ಯರು ಅನ್ನೋದು ಬೇರೆ ಆಗ್ತದೆ. ಆಚಾರ್ಯರು ಅಂದರೆ ಇನ್ನೊಂದು ಸ್ವಲ್ಪ ಅವರಿಗೆ ಹೆಚ್ಚು ಉನ್ನತ ಸ್ಥಾನವನ್ನು ಕೊಟ್ಟಂಗೆ ನಮಗೆ. ಮತ್ತು ಇದು ಒಂದು ಬಿರುದು ಕೂಡ ಕರೀತಾರೆ. ಯಾಕಂದರೆ ನಾವು ನೋಡ್ತೀವಿ ಧರ್ಮ ಸಂಸ್ಥಾಪನಾಚಾರ್ಯ, ಸರ್ವಜ್ಞಾಚಾರ್ಯ ಅಂತ ಈ ರೀತಿ ಬಿರುದುಗಳು ಕೂಡ ಉಂಟು. ಅವರು ಮಾಡಿದ ಸಾಧನೆಗೆ ಇದೊಂದು ಬಿರುದು ಕೊಡ್ತಾರೆ. ಮತ್ತು ಯಾವುದಾದ್ರೂ ಒಂದು ಬೋಧಕ ಶಾಖೆಯಲ್ಲಿ ಅಂದರೆ ಈಗ ಶಾಸ್ತ್ರಗಳೇನಾವಲ್ಲ, ಷಡಂಗಗಳೇನಾವಲ್ಲ, ನಾವು ಕೇಳುವಂತಹ ಛಂದಸ್ಸು, ವ್ಯಾಕರಣ, ಮೀಮಾಂಸೆ, ತರ್ಕ ಇವೆಲ್ಲ ಏನಿದ್ದಾವೆ ಆ ಒಂದು ಶಾಖೆಯೊಳಗೆ ಏನಾದರೂ ಪಾಂಡಿತ್ಯ ಹೊಂದಿದ್ರು ಅಂತಂದ್ರೆ ಅಂಥವ್ರಿಗೆ ಕೂಡ ವಿದ್ವಾಂಸರನ್ನು ಕೂಡ ಆಚಾರ್ಯ ಅಂತ ನಾವು ಮರ್ಯಾದೆಯಿಂದ ಕರಿತೀವಿ. ಸಂಸ್ಕೃತದ ಶಬ್ದ ಇದು ಮಹೋದಯ, ಆಚಾರ್ಯ ಅನ್ನೋದೇನಂತಂದ್ರೆ ಆಚಾರ್ಯ ಅನ್ನೋ ಪದ ಮುಖ್ಯವಾಗಿ ಆಚಾರ ಅಥವಾ ಚರ್ಯ ಮೂಲವನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ. ತನ್ನ ಆಚಾರದಿಂದ ಅಂದರೆ ಆಚರಣೆಯಿಂದ, ತನ್ನ ನಡತೆಯಿಂದ ತನ್ನನ್ನು ಮಾದರಿಯಾಗಿ ಅಂದರೆ ಜಗತ್ತಿಗೆ ಒಂದು ಮಾದರಿ ರೂಪದಿಂದ ಇರ್ತಾನೆ. ಅವನು ಕಲಿಸ್ತಾ ಇರ್ತಾನೆ ಎಲ್ಲರಿಗೂ ತನ್ನ ಒಂದು ಬೋಧವನ್ನು, ನೀತಿ ಬೋಧವನ್ನು, ಧಾರ್ಮಿಕವಾಗಿ ಇರುವ ಒಂದು ಪದ್ಧತಿಯನ್ನು ಶಾಸ್ತ್ರೀಯವಾಗಿ ಕಲಿಸುವವರಿಗೆ ಆಚಾರ್ಯರು ಅಂತ ಕರಿತೀವಿ. ಅಂದ್ರೆ ಅವ ಒಬ್ಬ ಜಗತ್ತಿನೊಳಗೆ ಏನು ಅಂತಂದ್ರೆ ಒಬ್ಬ ಮಾದರಿಯ ವ್ಯಕ್ತಿ, ಅವನನ್ನು ಅನುಸರಿಸಿ ಅನೇಕ ಜನ ನಡೀತಾ ಇರ್ತಾರೆ. ಅಂಥವ್ರನ್ನ ಆದರ್ಶವಾಗಿಟ್ಟುಕೊಂಡು ಅನೇಕರು ಹಿಂಬಾಲಿಸಿ
ಶಿಷ್ಯತ್ವ ವಹಿಸಿ ಅವರನ್ನು ಒಂದು ಒಂದು ಗುರುವನ್ನು ಸ್ಥಾನಕ್ಕೆ ಕಂಡುಕೊಂಡೋದಕ್ಕೆ ಅವರಿಗೆ ನಾವು ಆಚಾರ್ಯ ಅಂತ ಕರಿತೀವಿ ಅಂತ ಇಲ್ಲಿ ಹೇಳ್ತಾ ಈ ಸಂದೇಹ ಸಮಾಧಾನದ ಪ್ರಶ್ನೆಗಳ ಉತ್ತರಗಳನ್ನು ಮತ್ತೆ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಈ 4 ನುಡಿ ನಮನಗಳನ್ನು ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು. ಹರೇ ಶ್ರೀನಿವಾಸ.